ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ BSc 5th ಸೆಮಿಸ್ಟರ್ನ ಫಿಸಿಕ್ಸ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ನಮ್ಮ ಹಿಂದಿನ ವಿಡಿಯೋದಲ್ಲಿ 2 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫಿಸಿಕ್ಸ್ನ 3ನೇ ಸೆಟ್ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ಭೇಟಿ ನೀಡ್ತಾ ಇದ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮೊದಲಿಗೆ 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. 1ನೇ ಪ್ರಶ್ನೆ, ಡಿಫೈನ್ ಇನರ್ಷಿಯಲ್ ಆ್ಯಂಡ್ ನಾನ್ ಇನರ್ಷಿಯಲ್ ಫ್ರೇಮ್ಸ್ ಆಫ್ ರೆಫರೆನ್ಸ್. 2ನೇ ಪ್ರಶ್ನೆ, ಸ್ಟೇಟ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. 3ನೇ ಪ್ರಶ್ನೆ, ವಾಟ್ ಆರ್ ಹೊಲೊನೊಮಿಕ್ ಆ್ಯಂಡ್ ನಾನ್ ಹೊಲೊನೊಮಿಕ್ ಕನ್ಸ್ಟ್ರೆಂಟ್ಸ್. 4ನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ವಿತ್ ಆನ್ ಎಕ್ಸಾಂಪಲ್. ಸ್ಟೇಟ್ ದ ಪೋಸ್ಟ್ಯುಲೇಟ್ಸ್ ಆಫ್ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ. 6ನೇ ಪ್ರಶ್ನೆ, ಡಿಫೈನ್ ಲಾರೆನ್ಸ್ ಕಾಂಟ್ರಾಕ್ಷನ್ ಆ್ಯಂಡ್ ಟೈಮ್ ಡೈಲೇಷನ್. 7ನೇ ಪ್ರಶ್ನೆ, write down the de Broglie wavelength equation and explain its significance. 8ನೇ ಪ್ರಶ್ನೆ, what is the linear superposition principle in quantum mechanics. 9ನೇ ಪ್ರಶ್ನೆ, state Heisenberg's uncertainty principle for position and momentum. 10ನೇ ಪ್ರಶ್ನೆ, write the Schrödinger equation for a free particle in one dimension. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಡಿರೈವ್ ದ ಲ್ಯಾಗ್ರೇಂಜಿಯನ್ ಫಾರ್ ಅ ಲೀನಿಯರ್ ಹಾರ್ಮೋನಿಕ್ ಆಸಿಲೇಟರ್. ಸೊ ಇಲ್ಲಿ ನಾವು ಲ್ಯಾಗ್ರೇಂಜಿಯನ್ ಇಕ್ವೇಷನ್ ಅಥವಾ ಲ್ಯಾಗ್ರೇಂಜಿಯನ್ ಅನ್ನು ಲೀನಿಯರ್ ಹಾರ್ಮೋನಿಕ್ ಆಸಿಲೇಟರ್ಗೆ ಡಿರೈವ್ ಮಾಡಬೇಕು, ಅಂದರೆ ಇದು ಡೆರಿವೇಶನ್ ಇದೆ. 2ನೇ ಪ್ರಶ್ನೆ, ಡಿಸ್ಕಸ್ ದ ಔಟ್ಕಮ್ ಆ್ಯಂಡ್ ಇಂಪ್ಲಿಕೇಶನ್ಸ್ ಆಫ್ ದ ಮೈಕೆಲ್ಸನ್-ಮಾರ್ಲೆ ಎಕ್ಸ್ಪೆರಿಮೆಂಟ್. 3ನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ರಿಲೇಟಿವಿಸ್ಟಿಕ್ ಅಡಿಷನ್ ಆಫ್ ವೆಲಾಸಿಟೀಸ್ ವಿತ್ ಆನ್ ಎಕ್ಸಾಂಪಲ್. 4ನೇ ಪ್ರಶ್ನೆ, ಡಿಸ್ಕ್ರೈಬ್ ದ ಡಿವಿಷನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಇಟ್ಸ್ ರೋಲ್ ಇನ್ ಡೆಮಾನ್ಸ್ಟ್ರೇಟಿಂಗ್ ದ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ಸ್. 5ನೇ ಪ್ರಶ್ನೆ, ಡಿರೈವ್ ದ ಟೈಮ್ ಇಂಡಿಪೆಂಡೆಂಟ್ ಸ್ಕ್ರೋಡಿಂಜರ್ ಇಕ್ವೇಷನ್ ಫಾರ್ ಅ ಒನ್ ಡೈಮೆನ್ಷನಲ್ ಬಾಕ್ಸ್. 6ನೇ ಪ್ರಶ್ನೆ, ಎಕ್ಸ್ಪ್ಲೇನ್ ಟನಲಿಂಗ್ ಎಫೆಕ್ಟ್ ವಿತ್ ಇಟ್ಸ್ ಅಪ್ಲಿಕೇಶನ್ಸ್ ಟು ಆಲ್ಫಾ ಡಿಕೆ. 3ನೇ ಮೇನಲ್ಲಿ 1ನೇ ಪ್ರಶ್ನೆ, ಡಿರೈವ್ ದ ಲ್ಯಾಗ್ರೇಂಜ್ ಇಕ್ವೇಷನ್ ಆಫ್ ಮೋಷನ್ ಆ್ಯಂಡ್ ಅಪ್ಲೈ ದಮ್ ಟು ಅಟ್ವುಡ್ಸ್ ಮಷೀನ್. Discuss the postulates of special theory of relativity and derive the Lorentz transformations. 3ನೇ ಪ್ರಶ್ನೆ, explain Heisenberg's uncertainty principle with gamma ray microscope experiment. 4ನೇ ಪ್ರಶ್ನೆ, solve the Schrödinger equation for a particle in one-dimensional infinite potential well and derive its energy eigenvalues. ಸೊ ಇಲ್ಲಿ ಸ್ಕ್ರೋಡಿಂಜರ್ ಈಕ್ವೇಷನ್ ತುಂಬ ಮುಖ್ಯವಾದ ಕಾನ್ಸೆಪ್ಟ್. ಈ ಕಾನ್ಸೆಪ್ಟನ್ನು ಕಡ್ಡಾಯವಾಗಿ ಓದ್ಕೊಳ್ಬೇಕು. ಅದರ ವಿವಿಧ ಪಾರ್ಟ್ಸ್ಗಳಿಂದ ಅಥವಾ ಇಕ್ವೇಷನ್ ಆಗಿರ್ಬೋದು, ಡೆರಿವೇಷನ್ ಆಗಿರ್ಬೋದು, ಅಪ್ಲಿಕೇಶನ್ಸ್ ಆಗಿರ್ಬೋದು, ಸ್ಕ್ರೋಡಿಂಜರ್ ಇಕ್ವೇಷನ್ ಮೇಲೆ ಬಹಳಷ್ಟು ಪ್ರಶ್ನೆಗಳು ನಿಮಗೆ ಫಿಸಿಕ್ಸ್ ಕ್ವಶನ್ ಪೇಪರಲ್ಲಿ ಬರ್ತವೆ. ಇನ್ನು 5ನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಪ್ರಾಪರ್ಟೀಸ್ ಆಫ್ ವೇವ್ ಫಂಕ್ಷನ್ಸ್ ಆ್ಯಂಡ್ ದ ಸಿಗ್ನಿಫಿಕೆನ್ಸ್ ಆಫ್ ನಾರ್ಮಲೈಜೇಷನ್. 6ನೇ ಪ್ರಶ್ನೆ ಮತ್ತೊಂದು ಸ್ಕ್ರೋಡಿಂಜರ್ ಇಕ್ವೇಷನ್ ಮೇಲೆ ಇದೆ. ಇದು ಡಿರೈವ್ ದ ಟೈಮ್ ಡಿಪೆಂಡೆಂಟ್ ಸ್ಕ್ರೋಡಿಂಜರ್ ಇಕ್ವೇಷನ್ ಆ್ಯಂಡ್ ಡಿಸ್ಕಸ್ ಇಟ್ಸ್ ಫಿಸಿಕಲ್ ಇಂಟರ್ಪ್ರಿಟೇಷನ್ಸ್. ಸೊ ಇದು ನಿಮ್ಮ ಫಿಸಿಕ್ಸ್ ಕ್ವಶನ್ ಪೇಪರ್ನ ಕ್ಲಾಸಿಕಲ್ ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್ನ 3ನೇ ಮಾಡೆಲ್ ಕ್ವಶನ್ ಪೇಪರ್. ಇದು ಇನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ 4ನೇ ಸೆಟ್ಟನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಅದನ್ನು ಕೂಡ ಬೇಗ ಅಪ್ಲೋಡ್ ಮಾಡ್ತೀವಿ. ಅದಾದ ನಂತರ 5ನೇ ಸೆಟ್ಟು
ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋಸ್ಗಳನ್ನು ಜಾಸ್ತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನೀವು ಕೂಡ ಈ ಒಂದು ಕ್ವಶನ್ ಪೇಪರ್ಗಳ ಲಾಭವನ್ನು ಪಡೆಯಿರಿ. ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು NEP ಸೊಲ್ಯೂಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.